ಹಾಯ್ ಫ್ರೆಂಡ್ಸ್, ಪಬ್ಲಿಕ್ ಟಿವಿ ರಂಗನಾಥ್ ಜೀವನದ ಕತೆ ಗೊತ್ತಾ? ಸಿಂಗರ್ ಆಗಿದ್ದವರು ಸಿಗರೆಟ್ ಸೇದೋಕೆ ಶುರು ಮಾಡಿದ್ಯಾಕೆ? ರಿಪೋರ್ಟರ್ ಆಗಿ ಪತ್ರಿಕೆ ಸೇರಿದವರು ಟಿವಿ ಸಾಮ್ರಾಜ್ಯ ಕಟ್ಟಿದ್ದು ಹೇಗೆ? ಇವರ ಕುಟುಂಬ ಹೇಗಿದೆ? ರಂಗನಾಥ್ ತಮ್ಮ ಚಾನೆಲ್ನಲ್ಲಿ ಕೆಲಸ ಮಾಡೋರನ್ನ ಹೇಗೆ ನೋಡ್ಕೋತಾರೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 1966ರ ಮೇ 12ರಂದು ಮೈಸೂರಿನಲ್ಲಿ ಜನನ. HR ರಂಗನಾಥ್, ಹೆಬ್ಬಾಲೆ ರಾಮಕೃಷ್ಣ ರಂಗನಾಥ್, ಕನ್ನಡಿಗರ ಪಾಲಿಗೆ ಪಬ್ಲಿಕ್ ಟಿವಿಯ ರಂಗಣ್ಣ. ಇವರು 1966ರ ಮೇ 12ರಂದು ಮೈಸೂರಿನ ರೈಲ್ವೆ ಹಾಸ್ಪಿಟಲ್ನಲ್ಲಿ ಜನಿಸಿದ್ರು. ತಂದೆ ರಾಮಕೃಷ್ಣಯ್ಯ, ತಾಯಿ ಲೀಲಾ. ರಂಗನಾಥ್ ಅವರಿಗೆ 4 ಜನ ಅಕ್ಕಂದಿರು, ಓರ್ವ ಅಣ್ಣ ಮತ್ತು ಓರ್ವ ತಮ್ಮ. ಇಂಥದ್ದೊಂದು ತುಂಬು ಕುಟುಂಬದಲ್ಲಿ ಜನಿಸಿದ ರಂಗನಾಥ್ ಬಾಲ್ಯ ರೈಲ್ವೆ ಕ್ವಾರ್ಟರ್ಸ್ನ ಹಂಚಿನ ಮನೆಯಲ್ಲಿ ಕಳಿತು. ತುಂಬಾ ಚೇಷ್ಟೆ ಸ್ವಭಾವದ ರಂಗಣ್ಣ ತಂದೆ ಕೈಲಿ ಪದೇ ಪದೇ ಪೆಟ್ಟು ತಿಂತಿದ್ರು. ಅವರಿಗೆ ಹೊಡೆಯೋಕೆ ಅಂತಲೇ ಮನೆಯಲ್ಲೊಂದು ನಾಗರ ಬೆತ್ತ ಕೂಡ ಇತ್ತು. ಅಪ್ಪ ಹೊಡಿತಿದ್ರೆ ಹಠಮಾರಿ ರಂಗನಾಥ್ ಬಟ್ಟೆ ಬಿಚ್ಚಿ ನಿಲ್ತಿದ್ರು. ಎಷ್ಟು ಹೊಡಿತಿರೋ ಹೊಡಿರಿ ಅಂತ. ಒಂದ್ಸಲ ಮನೆಯಲ್ಲಿ ಯಾರೂ ಇಲ್ಲದಾಗ ಹಸುವೊಂದಕ್ಕೆ ತಮ್ಮನ ಜೊತೆ ಸೇರ್ಕೊಂಡು ಡೆಲಿವರಿ ಕೂಡ ಮಾಡಿದ್ರಂತೆ ರಂಗನಾಥ್. ಓದೋದ್ರ ಜೊತೆ ಸಂಗೀತದಲ್ಲಿ ಆಸಕ್ತಿ. ಮೈಸೂರಿನ ಭಾರತೀ ಸ್ತ್ರೀ ಸಮಾಜದ ಕನ್ನಡ ಮೀಡಿಯಂ ಶಾಲೆಯಲ್ಲಿ ರಂಗನಾಥ್ ಆರಂಭಿಕ ಶಿಕ್ಷಣ ಮುಗಿಸಿದ್ರು. ಸ್ನೇಕ್ ಶ್ಯಾಮ್ ಮತ್ತು ರಂಗನಾಥ್ ಕ್ಲಾಸ್ಮೇಟ್ ಆಗಿದ್ದು ಕ್ಲೋಸ್ ಫ್ರೆಂಡ್ಸ್ ಕೂಡ ಆಗಿದ್ರು. ಕಿವಿಯಲ್ಲಿ ಸೋರುವಿಕೆ ಪ್ರಾಬ್ಲಮ್ ಇದ್ದ ರಂಗಣ್ಣ ಆಗಾಗ್ಗೆ ತುಂಬಾ ಪರದಾಟ ಅನುಭವಿಸ್ತಿದ್ರು. ಓದೋದ್ರ ಜೊತೆಗೆ ಚಿಕ್ಕ ವಯಸ್ಸಿನಲ್ಲಿ ರಂಗನಾಥ್ಗೆ ಸಂಗೀತದ ಮೇಲೂ ಆಸಕ್ತಿ ಇತ್ತು. ಹೀಗಾಗಿ ಪ್ರತಿದಿನ ಬೆಳಗ್ಗೆ ಶಾಲೆಗೆ ಹೋಗೋ ಮುನ್ನ ಸಂಗೀತ ಕಲಿಯೋಕೆ ಹೋಗ್ತಿದ್ರು. 8ನೇ ಕ್ಲಾಸ್ ದಾಟಿದ ಬಳಿಕ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಆರ್ಕೆಸ್ಟ್ರಾ ತಂಡ ಕೂಡ ಕಟ್ಟಿದ್ರು. ಕಾರ್ಯಕ್ರಮಗಳಲ್ಲಿ ಶೋ ಕೂಡ ನಡೆಸಿಕೊಡ್ತಿದ್ರು. ಓದು ಮುಗಿದ ಬಳಿಕ ಪತ್ರಿಕೋದ್ಯಮ. ಸಿಗರೇಟ್ ಅಭ್ಯಾಸ ಬೆಳೆದಿದ್ದು ಯಾಕೆ? ಮೈಸೂರಿನಲ್ಲೇ ಡಿಗ್ರಿ ಮುಗಿಸಿದ ಬಳಿಕ HR ರಂಗನಾಥ್ ಸಣ್ಣ ರಿಪೋರ್ಟರ್ ಆಗಿ ಕೆಲಸ ಶುರು ಮಾಡಿದ್ರು. ಈ ನಡುವೆ ಆರ್ಕೆಸ್ಟ್ರಾ ತಂಡ ವೃಂದ ತರಂಗದ ಮೂಲಕ ಅಲ್ಲಲ್ಲಿ ಶೋಗಳನ್ನ ನಡೆಸಿಕೊಡ್ತಿದ್ರು. ಭಾವಗೀತೆಗಳನ್ನ ಹಾಡೋದ್ರಲ್ಲಿ ರಂಗಣ್ಣ ಎತ್ತಿದ ಕೈ ಎನಿಸಿಕೊಂಡಿದ್ರು. ಇಂಥ ರಂಗನಾಥ್ ನಂತರದಲ್ಲಿ ಕೆಂಪು ಬಸ್ ಹತ್ತಿ ಬೆಂಗಳೂರಿಗೆ ಬಂದ್ರು. ಕನ್ನಡಪ್ರಭದಲ್ಲಿ ಕ್ರೈಮ್ ರಿಪೋರ್ಟರ್ ಆಗಿ ಕೆಲಸಕ್ಕೆ ಸೇರ್ಕೊಂಡ್ರು. ಈ ವೇಳೆ ಫ್ರೆಂಡ್ಸ್ ಎಲ್ಲ ದೂರವಾಗಿದ್ರಿಂದ ಒಂಟಿತನ ಕಾಡೋಕೆ ಶುರುವಾಗಿತ್ತು. ಹೀಗಾಗಿ ಸಿಗರೆಟ್ ಸೇದೋ ಅಭ್ಯಾಸ ಕೂಡ ಶುರು ಮಾಡ್ಕೊಂಡ್ರು. ಇದರಿಂದ ಅವರ ವಾಯ್ಸ್ ಬದಲಾಯಿತು. ಹಾಡೋದನ್ನ ಕಂಪ್ಲೀಟ್ ಆಗಿ ಬಿಟ್ಟು ಪತ್ರಿಕೋದ್ಯಮದ ಕಡೆ ಫೋಕಸ್ ಮಾಡಿದ್ರು. ಕಾಲ ಕಳೆದಂತೆ ಒಂದೊಂದೇ ಹೆಜ್ಜೆ ಮೇಲೇರಿದ ರಂಗನಾಥ್ ಕನ್ನಡಪ್ರಭ ಪತ್ರಿಕೆಯ ಸಂಪಾದಕ ಹುದ್ದೆಗೇರಿದ್ರು. ಪತ್ರಿಕೆಯನ್ನು ಹೊಸ ದಿಕ್ಕಿಗೆ ತಗೊಂಡು ಹೋದ್ರು. ಟಿವಿ ಮಾಧ್ಯಮಕ್ಕೆ ಎಂಟ್ರಿ ಕೊಟ್ಟಿದ್ದು ಹೇಗೆ? ಕನ್ನಡಪ್ರಭ ಸಂಪಾದಕರಾಗಿದ್ದ HR ರಂಗನಾಥ್ ಮಾತಿನಲ್ಲಿ ತುಂಬಾ ನಿಪುಣರಾಗಿದ್ರು. TV9ನಲ್ಲಿ ಪ್ರಸಾರವಾಗ್ತಿದ್ದ ರಾಜಕೀಯ ಚರ್ಚೆಗಳಲ್ಲಿ ಗೆಸ್ಟ್ ಆಗಿ ಭಾಗವಹಿಸಲು ಶುರು ಮಾಡಿದ್ರು. ಈ ಮೂಲಕ ಜನರಿಗೆ ಪರಿಚಿತರಾದ್ರು. ಆಗ ಸುವರ್ಣ ನ್ಯೂಸ್ ಇತ್ತಾದ್ರೂ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರಲಿಲ್ಲ. ರಂಗನಾಥ್ಗೆ ಸುವರ್ಣ ನ್ಯೂಸ್ ಹೆಡ್ ಸ್ಥಾನಕ್ಕೆ ಆಫರ್ ಬಂತು. ಕನ್ನಡಪ್ರಭದಲ್ಲಿದ್ದ ಟ್ಯಾಲೆಂಟೆಡ್ ಜರ್ನಲಿಸ್ಟ್ಗಳ ಟೀಮ್ ಜೊತೆ ಸುವರ್ಣ ನ್ಯೂಸ್ ಹೆಡ್ ಆಗಿ ರಂಗಣ್ಣ ಎಂಟ್ರಿ ಕೊಟ್ರು. ಕೆಲವೇ ಸಮಯದಲ್ಲಿ ಸುವರ್ಣ ನ್ಯೂಸ್ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತು. ಆಗ ಘಟಾನುಘಟಿ ಪತ್ರಕರ್ತರು ಸುವರ್ಣ ನ್ಯೂಸ್ನಲ್ಲಿದ್ರು. ನ್ಯೂಸ್ ನಿರೂಪಣೆಗೆ ಹೊಸ ಆಯಾಮ. ನ್ಯೂಸ್ ನಿರೂಪಣೆ ಅಂದ್ರೆ ಕಚೇರಿಯಲ್ಲಿ ಎಡಿಟರ್ಸ್ ಬರೆದು ಕೊಟ್ಟಿದ್ದನ್ನು ಕ್ಯಾಮರಾ ಮುಂದೆ ಓದೋದು ಅಷ್ಟೇ. ಆದ್ರೆ ಆ ಒಂದು ರೂಲ್ಸ್ ಅನ್ನೇ ಬ್ರೇಕ್ ಮಾಡಿದ ರಂಗಣ್ಣ ಸ್ಕ್ರಿಪ್ಟ್ ಇಲ್ಲದೆ ತಮ್ಮದೇ ಶೈಲಿಯಲ್ಲಿ ನ್ಯೂಸ್ ನಿರೂಪಣೆ ಮಾಡೋಕೆ ಶುರು ಮಾಡಿದ್ರು. ಅದು ಜನರಿಗೆ ಇಷ್ಟ ಕೂಡ ಆಯ್ತು. ಆದ್ರೆ ಸಡನ್ ಆಗಿ HR ರಂಗನಾಥ್ ಬದಲು ಇಡೀ ಮ್ಯಾನೇಜ್ಮೆಂಟ್ ಅನ್ನೇ ಚೇಂಜ್ ಮಾಡಲಾಯಿತು. ಇದರಿಂದ ನೊಂದ ರಂಗಣ್ಣ ಸುವರ್ಣ ನ್ಯೂಸ್ಗೆ ಗುಡ್ ಬೈ ಹೇಳಿ ಹೊರಬಂದ್ರು. ಅವಮಾನಕ್ಕೆ ಪಬ್ಲಿಕ್ ಟಿವಿ ಮೂಲಕ ಉತ್ತರ. ಸುವರ್ಣ ನ್ಯೂಸ್ನಲ್ಲಿ ಅವಮಾನಕ್ಕೀಡಾಗಿ ಹೊರಬಂದ HR ರಂಗನಾಥ್ ತಾವೇ ಏನಾದ್ರೂ ಮಾಡಬೇಕು ಅಂತ ನಿರ್ಧರಿಸಿದ್ರು. ಆಗ ಅವರಿಗೆ ಜೊತೆಯಾಗಿ ನಿಂತಿದ್ದು ಸ್ನೇಹಿತ ಅರುಣ್, ಜೊತೆಗೆ ರಾಕ್ಲೈನ್ ವೆಂಕಟೇಶ್ ರಂತ ಇನ್ನೂ ಕೆಲ ಗೆಳೆಯರು ದುಡ್ಡಿನ ಸಹಾಯ ಮಾಡಲು ನಿರ್ಧರಿಸಿದ್ರು. ಆಗ ಶುರುವಾಗಿದ್ದೆ ಪಬ್ಲಿಕ್ ಟಿವಿ ಕಟ್ಟುವ ಕಾಮಗಾರಿ. ಯಶವಂತಪುರದ ಬಸ್ ಸ್ಟ್ಯಾಂಡ್ ಮೇಲೆ ಕಚೇರಿ ಶುರು ಮಾಡಿದ್ರು. ಅದಕ್ಕೆ ಬೇಕಾದ ಕಂಪ್ಯೂಟರ್ಸ್, ಟೇಬಲ್,
ಚೇರ್ ಹೀಗೆ ಎಲ್ಲವನ್ನೂ ಸೆಕೆಂಡ್ ಹ್ಯಾಂಡ್ ತಂದು ಕೆಲಸ ಶುರು ಮಾಡಿದ್ರು ರಂಗಣ್ಣ. ಸುವರ್ಣ ನ್ಯೂಸ್ನಲ್ಲಿ ಅವರ ಜೊತೆಗಿದ್ದ ಒಂದಷ್ಟು ಜನ ಅವರಿಗೆ ಜೊತೆಯಾಗಿ ನಿಂತರು. 2012ರ ಜನವರಿ 26ರಂದು ಪಬ್ಲಿಕ್ ಟಿವಿ ಶುರುವಾಯಿತು. ಒಂದೇ ವರ್ಷದಲ್ಲಿ ಸುವರ್ಣ ನ್ಯೂಸ್ ಬೀಟ್ ಮಾಡಿ ರಾಜ್ಯದಲ್ಲಿ 2ನೇ ಸ್ಥಾನಕ್ಕೆ ಬಂತು. ಬ್ರೈಟ್ಮನ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಸಂಸ್ಥೆ ಅಡಿಯಲ್ಲಿ ಪಬ್ಲಿಕ್ ಟಿವಿ ಮಾತ್ರವಲ್ಲ, ಪಬ್ಲಿಕ್ ಮ್ಯೂಸಿಕ್, ಪಬ್ಲಿಕ್ ಮೂವೀಸ್ ಕೂಡ ಯಶಸ್ವಿಯಾಗಿ ಮುನ್ನಡೀತಿದೆ. ಸಿಂಪ್ಲಿಸಿಟಿಗೆ ಫೇಮಸ್ ರಂಗನಾಥ್. ಟಿವಿ ಸ್ಕ್ರೀನ್ ನಲ್ಲಿ ಬರೋರು ಕ್ಲೀನ್ ಆಗಿ ಶೇವ್ ಮಾಡಿಕೊಂಡು ಮೇಕಪ್ ಮಾಡಿಕೊಂಡು ಸೂಟು ಬೂಟು ಹಾಕೊಂಡು ಮಿಂಚ್ತಾರೆ. ಆದ್ರೆ ರಂಗಣ್ಣ ನಾರ್ಮಲ್ ಶರ್ಟ್ ಹಾಕೊಂಡು ಮೇಕಪ್ ಇಲ್ಲದೆ ಸ್ಕ್ರೀನ್ ಮೇಲೆ ಬರ್ತಾರೆ. ಅವರು ಹೇರ್ ಕಟ್ ಮಾಡೋಕೆ ಹೋದಾಗ ಮಾತ್ರವೇ ಶೇವಿಂಗ್ ಮಾಡೋದು. ಉಳಿದ ಟೈಮಲ್ಲಿ ಗಡ್ಡ ಮೀಸೆ ಎಲ್ಲ ಹಾಗೇ ಬಿಟ್ಕೊಂಡು ಸ್ಕ್ರೀನ್ ಮೇಲೆ ಬರ್ತಾರೆ. ಶೂ ಧರಿಸೋ ಅಭ್ಯಾಸ ಇಲ್ಲದ ರಂಗಣ್ಣ ಇಂದಿಗೂ ಸ್ಲಿಪ್ಪರ್ ಹಾಕೊಂಡೇ ಓಡಾಡ್ತಾರೆ. ಈ ಸಿಂಪ್ಲಿಸಿಟಿಯಿಂದಲೇ ರಂಗಣ್ಣ ಫೇಮಸ್ ಆಗಿದ್ದಾರೆ. ಪತ್ನಿ ಮತ್ತು ಕುಟುಂಬ ಹೇಗಿದೆ? HR ರಂಗನಾಥ್ ಮದುವೆ ಆಗಿದ್ದು ಕೂಡ ಸಿಂಪಲ್ ಆಗಿ. ಜಸ್ಟ್ 12 ರೂಪಾಯಿ ಖರ್ಚು ಮಾಡಿ ಶಾರದಾ ಅನ್ನೋರನ್ನ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ರು. ದಂಪತಿಗೆ ಪಯಸ್ವಿನಿ ಅನ್ನೋ ಮಗಳಿದ್ದು ಆಕೆಗೂ ಮದುವೆ ಆಗಿದೆ. ಈಕೆ ಪಬ್ಲಿಕ್ ಟಿವಿ ಇಂಗ್ಲಿಷ್ ವೆಬ್ಸೈಟ್ ನೋಡ್ಕೊಳ್ತಿದ್ದಾರೆ. ಸಹೋದ್ಯೋಗಿಗಳ ಜೊತೆ ಹೇಗಿರ್ತಾರೆ? HR ರಂಗನಾಥ್ ಕೋಪದ ಸ್ವಭಾವದವರಾಗಿದ್ದು ಇಡೀ ಕಚೇರಿಯಲ್ಲಿ ಅವರ ಹತ್ರ ಬಯಸಿಕೊಳ್ಳದವರೇ ಇಲ್ಲ ಅಂತ ಹೇಳಬಹುದು. ಆದರೆ ಎಲ್ಲ ಸಹೋದ್ಯೋಗಿಗಳನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ವರ್ಷಕ್ಕೆ ಸರಿಯಾಗಿ ಸಂಬಳ ಹೆಚ್ಚಳ, ಬೋನಸ್ ಕೊಡ್ತಾರೆ. ಹಬ್ಬಗಳ ಟೈಮಲ್ಲಿ ರೇಷನ್ ಕಿಟ್ ಅಥವಾ ಬೇರೆ ರೀತಿಯ ಗಿಫ್ಟ್ ಕೊಡ್ತಾರೆ. ಆಗಾಗ್ಗೆ ಎಂಪ್ಲಾಯಿಗಳನ್ನು ವಿದೇಶ ಪ್ರವಾಸಕ್ಕೆ ಕಳುಹಿಸಿಕೊಡ್ತಾರೆ. ಮಗಳ ಮದುವೆಗೆ ಎಲ್ಲ ಎಂಪ್ಲಾಯಿಗಳನ್ನು ಆಹ್ವಾನಿಸಿದ್ರು. ಜೊತೆಗೆ ಕಚೇರಿಯಲ್ಲಿ ಕೆಲಸ ಮಾಡೋ ಎಲ್ಲ ಹೆಣ್ಮಕ್ಕಳು ಮತ್ತು ಮಹಿಳೆಯರಿಗೆ ಸೀರೆ ನೀಡಿದ್ರು. ಹೀಗೆ ತಮ್ಮ ಜೊತೆಗೆ ಕೆಲಸ ಮಾಡೋರ ಮೇಲೆ ಕೋಪ ತೋರಿಸಿದ್ರು ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ತಾರೆ. ಫ್ರೆಂಡ್ಸ್, ಇದು ಪಬ್ಲಿಕ್ ಟಿವಿಯ HR ರಂಗನಾಥ್ ಜೀವನದ ಬಗ್ಗೆ, ಅವರು ಬೆಳೆದು ಬಂದ ಹಾದಿಯ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಇವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ಹೇಳಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.